ಥ್ಯಾಂಕ್ ಯು. ದಟ್ಸ್ ಸೋ ಸ್ವೀಟ್ ಶಿವಣ್ಣ. ನಿಜವಾಗ್ಲೂ ಅದಕ್ಕೆ ಶಿವಣ್ಣ ಅವರು ನಮ್ಮೆಲ್ರಿಗೂ ಸ್ಫೂರ್ತಿ. ಯೋಗಿ ಸರ್ಗೆ ಅಂತೂ ಇದು ವೆರಿ ವೆರಿ ಸ್ಪೆಷಲ್. ನಾನು ಆಗಲೇ ಹೇಳಿದ ಹಾಗೆ ಮೊದಲ ಸಿನಿಮಾದಿಂದಲೂ ಶಿವಣ್ಣ ಅವರು ಜೊತೆಯಾಗಿ ನಿಂತಿದ್ದಾರೆ. ಇದೀಗ ನಿಮ್ಮೆಲ್ಲ ಅಭಿಮಾನಿಗಳು 50ನೇ ಸಿನಿಮಾಗೆ ಕಿಂಗ್ ಆಗಿ ಬರ್ತಾ ಇದ್ದೀರಾ. ಸೊ ಇಡೀ ಜರ್ನಿ ನೋಡಿದಾಗ, ಒಮ್ಮೆ ಹಿಂತಿರುಗಿ ನೋಡಿದಾಗ, ಹೌ ಪ್ರೌಡ್, ನಿಮ್ಮ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಯೋಗಿ ಸರ್? ಹೆಮ್ಮೆ ಅನ್ನೋದಕ್ಕಿಂತ ತುಂಬ ಖುಷಿ ಇದೆ. ಮೊದಲನೇದಾಗಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಒಂದು ಇನ್ವಿಟೇಷನ್ಗೆ ಎಲ್ಲರೂ ಬಂದಿದ್ದೀರಾ, ತುಂಬ ಖುಷಿ ಆಯಿತು. ಆ್ಯಂಡ್ ಅಣ್ಣ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಿಂಗ್ ಸಿನಿಮಾನ ಲಾಂಚ್ ಮಾಡಿಕೊಟ್ಟಂಥ ಒಬ್ಬರು ಕಿಂಗ್, ಇವ್ರು ಬಿಟ್ಟು ಬೇರೆ ಯಾರು ಬಂದಿದ್ರು ಇದು ಅಷ್ಟೊಂದು ಚೆನ್ನಾಗಿ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ತುಂಬ ಟ್ರಬಲ್ ಮಾಡಿದ್ದೀನಿ ನಿಮಗೆ, ಸಾರಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಏನೇನೋ ಹೇಳಬೇಕು ಅಂದ್ಕೊಂಡು ಬಂದಿರ್ತೀವಿ, ಇಲ್ಲಿ ಬಂದರೆ ಮರ್ತೋಗ್ತೀನಿ. ಸೊ ಅದಕ್ಕೆ ನೋಟ್ ಮಾಡ್ಕೊಂಬಿಟ್ಟೆ ಏನು ಹೇಳಬೇಕು ಅಂತ. ಸೊ ನನ್ನ ಲೈಫಲ್ಲಿ ನಾನು ತುಂಬ ಇಷ್ಟಪಟ್ಟಂಥ ಒಬ್ಬರು ಹೀರೋ ಅಂದರೆ ಅದು ಶಿವಣ್ಣನೇ. ಶಿವಣ್ಣ, ನಾನು ಆ್ಯಕ್ಚುಲಿ ಜೋಗಿ ಸಿನಿಮಾ ನೋಡೋಕ್ಕೆ ಹೋದಾಗ, ನಾನು ಇವಾಗ ಟೆಂತ್ ಸ್ಟ್ಯಾಂಡರ್ಡು, ಥಿಯೇಟರ್ಗೆ ಹೋಗಿ ಪೊಲೀಸ್ ಹತ್ರ ಒದೆ ತಿನ್ಕೊಂಡು ಸಿನಿಮಾ ನೋಡಿದ್ದು ನಾನು. ಸೊ ಅದು ನಾನು ಹೆಂಗೆ, ಇನ್ನೊಂದು ಅದಕ್ಕಿಂತ ಮುಂಚೆ ಒಂದು ಇನ್ಸಿಡೆಂಟ್ ಅಂದರೆ, ನಮ್ಮ ಅಪ್ಪನ ಜೊತೆ ಶಬ್ದವೇದಿ ಸಿನಿಮಾ ನೋಡೋಕ್ಕೆ ಹೋಗಿದ್ದು ಥಿಯೇಟ್ರಿಗೆ. ಅವರು ಸೆಕೆಂಡ್ ಶೋ ಅಂದರೆ ಗೊತ್ತಲ್ಲ, ನಾವು ಕರ್ಕೊಂಡೋದ್ರು, ಇನ್ನೂ ಚಿಕ್ಕವನು, ಫುಲ್ ಇವ್ರದ್ದು ಅಲ್ಲಿ ಗಲಾಟೆ. ಅದಾದಮೇಲೆ ಜೋಗಿ ಸಿನಿಮಾ ನೋಡೋಕೆ ಹೋಗಿ ನಾನು ಗಲಾಟೆ. ಬಟ್ ಅಲ್ಲಿ ಇಬ್ಬರಿಗೂ ಅಲ್ಲಿ ಗಲಾಟೆ ಮಾಡ್ಕೊಂಡು ಅದೇ ತಿನ್ಕೊಂಡು ಬಂದಂಥ ಒಂದು ಇನ್ಸಿಡೆಂಟ್ ತುಂಬ ಜ್ಞಾಪಕ ಇದೆ ನನಗೆ. ಆ್ಯಂಡ್ ಇನ್ನೊಂದು, ಇನ್ಫ್ಯಾಕ್ಟ್ ನನ್ನ ಮಗಳಿಗೆ ನಿಕ್ ನೇಮ್ ಇಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ನನ್ನ ಹೆಂಡ್ತಿ ಅವಳೇ ಜ್ಞಾಪಿಸಿದ್ಲು, ಏನಕ್ಕೆ ನೀನು ಚುಮ್ಮಿ ಅಂತ ಇಡಬಾರ್ದು ಅಂತ. ಸೊ ಅಂಡಮಾನ್ ಸಿನಿಮಾ ಚುಮ್ಮಿ, ಸೊ ನನ್ನ ಮಗಳಿಗೂ ಚುಮ್ಮಿ ಅಂತಾನೆ ಇಟ್ವಿ. ಸೊ ವೈಫ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅದಕ್ಕೆ. ಆ್ಯಂಡ್ ಏನು ಹೇಳೋದು, ಹೇಳ್ತಾನೆ ಇರಬೇಕು ಅನಿಸುತ್ತೆ. ಆ್ಯಂಡ್ ಎಸ್, ಅಫ್ಕೋರ್ಸ್ ನಾನು, ನನ್ನ ಮನೆಯವರು ತುಂಬ ಇಷ್ಟಪಡೋ ಒಂದು ಫ್ಯಾಮಿಲಿ ಅಂದರೆ ನಿಮ್ಮ ಫ್ಯಾಮಿಲಿ ಅಣ್ಣ. ದಟ್ ಈಸ್ ಆಲ್ವೇಸ್ ದೇರ್. ನಿಮ್ಮನ್ನು ಬಿಟ್ಟು ಈ ಒಂದು ಒಕೇಶನ್ನಾಗ ಗ್ರೇಸ್ ಯಾರೇ ಬಂದು ಮಾಡಿದ್ರು ಇಷ್ಟು ಚೆನ್ನಾಗಿ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ನನ್ನ ಮೇಲೆ. ಆ್ಯಂಡ್ ನಿಮ್ಮ ಜೊತೆ ಲೀಡರ್ ಸಿನಿಮಾ ಮಾಡೋವಾಗಲೂ ಅಷ್ಟೇ, ಅಣ್ಣ ಹೆಂಗೆ ಅಂದರೆ ಶಾರ್ಟ್ ರೆಡಿ ಅಂತ ಹೇಳೋದಕ್ಕಿಂತ ಮುಂಚೆ ಹೋಗಿ ನಿಂತ್ಕೊಂಡ್ಬಿಡೋರು. ರೈನ್ ಎಫೆಕ್ಟ್ ಫೈಟ್ ಮಾಡ್ತಾ ಇದ್ವಿ, ಅಣ್ಣ ಚಕ್ಕ ಅಂತ ಹೋಗಿ ನಿಂತ್ಕೊಂಡು ರೆಡಿ ಅಂತ, ಕ್ಯಾಮ್ರಾ ಇಟ್ಟಿಲ್ಲ, ಲೈಟ್ ಇಟ್ಟಿಲ್ಲ, ಒಟ್ಟಿನಲ್ಲಿ ಮಳೆ ಬರಬೇಕು, ಅಣ್ಣಂಗೆ ಏನು ಇಷ್ಟ ಅಂತ ಅವಾಗ ಮಳೆ ಬರಬೇಕು, ನಿಂತ್ಕೋಬೇಕು. ನಾನು 2 ಶಾಟ್ 3 ಶಾಟ್ ಮಾಡಿದೆ. ಆಮೇಲೆ ಮೆತ್ತಗೆ ಹೋದೆ, ಅಣ್ಣ ಅವ್ರು ಇನ್ನೂ ಏನೂ ರೆಡಿ ಮಾಡಿಲ್ಲ ಅಣ್ಣ, ದಯವಿಟ್ಟು ನೀವೊಬ್ರು ಇಲ್ಲಿ ಕೂತಿದ್ರಿ, ಎಲ್ಲ ಮಾಡಿದ್ಮೇಲೆ ಹೋಗೋಣ ಅಂತ. ಆ್ಯಂಡ್ ಅಣ್ಣ ಅವಾಗ ಜಾಸ್ತಿ ಊಟನೂ ಮಾಡ್ತಿರ್ಲಿಲ್ಲ, ಊಟದ ಬ್ರೇಕು ಹೇಳ್ತಾ ಇರಲಿಲ್ಲ ನಮಗೆ. ಸೊ ಹಂಗೆಲ್ಲ ಕನ್ವಿನ್ಸ್ ಮಾಡಿದ್ವಿ. ಆ್ಯಂಡ್ ಈಗ ಬೇಲ್ ಸಿನಿಮಾ ಮಾಡ್ತಾ ಇದ್ದೀನಿ ಅಣ್ಣನ ಜೊತೆ. ವಂಡರ್ಫುಲ್ ಕ್ಯಾರೆಕ್ಟರ್ ಇದೆ, ವಂಡರ್ಫುಲ್ ಸಿನಿಮಾ ಕೂಡ ಅದು. ಪವನ್ ವಡಿಯರ್ ಡೈರೆಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಬ್ಯೂಟಿಫುಲ್ ಸಿನಿಮಾ. ಆ್ಯಂಡ್ ಅಪ್ಪು ಅಣ್ಣ ನೆನೆಸ್ಕೊಳ್ಬೇಕು. ಇವರೆಲ್ಲರೂ ನನ್ನನ್ನು ಒಬ್ಬ ಕೊನೆ ತಮ್ಮ ಮನೇಲೊಬ್ಬ ಇದ್ರೆ ಹೆಂಗೆ ನೋಡ್ಕೋತಾರೆ ಆ ಥರ ನೋಡ್ಕೋತಾರೆ. ಎಲ್ಲೇ ಹೋದ್ರು ಸರಿ, ಯಾವಾಗ ಹೋದ್ರು ಅದೇ ಥರ. ಮೊನ್ನೆ DKD ಸೆಟ್ಗೆ ಹೋದಾಗಲೂ ಅಣ್ಣ ಅದೇ ಥರ ಹೇಳಿದ್ರು ನನಗೆ, ಬರ್ತೀನಮ್ಮ ಯೋಗಿ, ಯಾಕೆ ತಲೆ ಕೆಡಿಸ್ಕೊಂತ, ಆರಾಮಾಗಿರು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆ್ಯಂಡ್ ವಿ ಆಲ್ ಲವ್ ಯು, ನಾಟ್ ಜಸ್ಟ್ ಮೀ, ವಿ ಆಲ್ ಲವ್ ಯು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ. ಆ್ಯಂಡ್ ಬಂದಿರೋಂಥ ಎಲ್ಲ ಮೀಡಿಯಾದವ್ರಿಗೂ ತುಂಬ ಥ್ಯಾಂಕ್ಸ್. ನಾನು ಎಲ್ರಿಗೂ ನನ್ನ ಪರ್ಸ್ನಲ್ ಆಗಿ ಇನ್ವೈಟ್ ಮಾಡಿದ್ದು ಒಂದು ವಿಷಯ ಏನಂದರೆ, ನನ್ನ 50ನೇ ಸಿನಿಮಾಗೆ ಯಾರೂ ಮಿಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ನಾನು ಫೋನ್ ಮಾಡಿದವ್ರು ಎಲ್ಲರೂ ಹೇಳಿದ್ದು ಒಂದೇ ಮಾತು, ಯೋಗಿ ನೀನು ಗೆಲ್ಲಬೇಕು, ನೀನು ಗೆಲ್ಲೋದನ್ನು ನಾವು ನೋಡಬೇಕು ಅನ್ನೋ ಒಂದು ವಿಶ್ವಾಸತೆ ಗೊತ್ತಾ. ಸೊ ನನಗದು ಆಲ್ರೆಡಿ ಗೆದ್ದಂಗೆ ಆಯಿತು. ಆ್ಯಂಡ್ ಪ್ರತಿಯೊಬ್ಬರೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಾನು ಸಾಕಷ್ಟು ವರ್ಷದಿಂದ ಯಾರ ಹತ್ರನೂ ಟಚಲ್ಲಿ ಇರಲಿಲ್ಲ, ಬಿಕಾಸ್ ನಾನು ಜಾಸ್ತಿ ಸೈಲೆಂಟ್ ಆಗಿರೋಕ್ಕೆ ತುಂಬ ಇಷ್ಟಪಡ್ತೀನಿ. ಆ್ಯಂಡ್ ಸ್ವಲ್ಪ ದೂರ ಇರ್ತೀನಿ ಎಲ್ಲದರಿಂದ. ಸೊ ಹಾಗಾಗಿ ಹಂಗಾಗಿತ್ತು. ಆ್ಯಂಡ್ ಇನ್ನು ಮುಂದೆ ಎಲ್ಲರ ಜೊತೆನೂ ಪ್ರತಿನಿತ್ಯ ಮಾತಾಡ್ತೀನಿ. ಆ್ಯಂಡ್ ಎಲ್ಲರಿಗೂ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ಈ ಕಿಂಗ್ ಸಿನಿಮಾ, ಜಾಕ್ ನನಗೆ ಬಂದು ಕತೆ ಹೇಳಿದಾಗ, ಅಂದರೆ ಜಾಕ್ ನಿಜವಾಗ್ಲೂ ಈ ಸಿನಿಮಾ ನಾವು ಅಂದರೆ ಫಿನಿಶ್ ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗೋ ಎಲ್ಲ ಪೊಟೆನ್ಷಿಯಲ್ ಇದೆ. ಬಟ್ ಅದನ್ನು ಹೆಂಗೆ ನಾವು ಸಾಧಿಸೋದು ಅನ್ನೋ ಒಂದು ಕ್ವಶನ್ ಬಂತು. ಸರ್ ತಲೆ ಕೆಡಿಸ್ಕೊಬಿಡಿ, ನನ್ನ ಮೇಲೆ ನಂಬಿಕೆ ಇಡಿ ಅಂತ ಫಸ್ಟ್ ಡೇ ಅದೇ ಹೇಳಿದ್ದು. ಇವತ್ತಿಗೂ ನಾನು ಅವನ ಹತ್ರ ಏನಾದ್ರು ಕೇಳಿದ್ರೆ ಜಾಕ್ ಇದೇನಾದ್ರು ಒಂದು ಸ್ವಲ್ಪ ವಿಷಯ ಏನಾದ್ರು ಮಾತಾಡಬೇಕಲ್ಲ ಸರ್, ನನ್ನ ಮೇಲೆ ನಂಬಿಕೆ ಇಡಿ.
ಆಯ್ತು ಜಾಕ್, ಇದ್ರ ಮೇಲೆ ಇನ್ನೇನು ಮಾತಾಡೋಕ್ಕಾಗಲ್ಲ. ಇವಾಗ ಹೆಂಗೆ ಕ್ವಶನ್ ಕೇಳಿದಾಗ ಆಮೇಲೆ ಹೇಳ್ತೀನಿ ಅಂತ ಆನ್ಸರ್ ಮಾಡ್ತಿದ್ದ, ನೀವು ಕೇಳಿದಕ್ಕೆಲ್ಲ. ಸೊ ಅದೇ ಥರ ನನಗೂ ಸರ್ ಆಮೇಲೆ ಹೇಳ್ತೀನಿ ಅಂತ. ಈ ಟೀಸರ್ ನನಗೆ ತೋರಿಸಿರ್ಲಿಲ್ಲ, ಈ ಫೈನಲ್ ಕಾಪಿ ನಾನು ಇಲ್ಲೇ ನೋಡಿದ್ದು. ಯಾಕಂದರೆ ಮುಂಚೆ ಒಂದು ಟೀಸರ್ನ ಕೊಟ್ಟಿದ್ದ, ಅದು ಯಾರು ಹೇಳಿದ್ರು ಗೊತ್ತಿಲ್ಲ, ಅವನಿಗೆ ಯೋಗಿ ಎಲ್ಲ ಕಡೆ ತೋರಿಸ್ಕೊಂಡು ಓಡಾಡ್ತಿದ್ದಾನೆ ಅಂತ. ನಾವು ಮಾಡಿರೋ ಕೆಲಸ ನಮ್ಗೆ ಖುಷಿ ಇರುತ್ತಲ್ಲ, ಒಂದಷ್ಟು ಜನಕ್ಕೆ ತೋರಿಸಿರ್ತೀವಿ, ನಮಗೆ ತುಂಬ ಕ್ಲೋಸ್ ಇರೋವ್ರಿಗೆ. ಸೊ ಅದು ಯಾರು ಹೇಳಿದ್ರೋ ಗೊತ್ತಿಲ್ಲ, ಕಳ್ಳನ ಮಕ್ಕಳು ಸಿಕ್ಕಾಕೊಂಡ್ರೆ ಸರಿ ಅಂತ. ಇವತ್ತು ಇಲ್ಲಿ ಬಂದು ಕೂರೋವರೆಗೂ ಬಿಟ್ಟಿಲ್ಲ ಅವನು, ಸರಿ ಬನ್ನಿ ಇಲ್ಲಿ ನೋಡಿ ಅಂತ. ಬಟ್ ತುಂಬ ಒಳ್ಳೆ ಕೆಲಸನೇ ಮಾಡ್ದ ಅನಿಸ್ತಾ ಇದೆ ಇವಾಗ. ಇಲ್ಲಾಂದ್ರೆ ಎಲ್ರಿಗೂ ತೋರಿಸ್ಕೊಂಡು ಓಡಾಡ್ತಾ ಇದ್ದೆ 100%. ಆ್ಯಂಡ್ ಟೆಕ್ನಿಕಲ್ ಟೀಮ್ ಬ್ಯೂಟಿಫುಲ್ ಆಗಿದೆ. ಆಂಬ್ರೋಸ್ ಪಾರಂಜಿತ್ ಅವ್ರಿಗೆ ತುಂಬಾ ಕ್ಲೋಸ್ ಆಗಿರೋವಂಥ ಹುಡುಗ. ಸೊ ಅವರ ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲೂ ಕೆಲಸ ಮಾಡಿದ್ದಾರೆ. ನಮ್ಮ ಭೂಪತಿ ಮಾಸ್ಟರು, ಆ್ಯಂಡ್ ಅವ್ರಿರೋದು ನನಗಿನ್ನೂ ಒಂದು ತುಂಬ ಪ್ಲಸ್ ಪಾಯಿಂಟ್ ಈ ಸಿನಿಮಾಗೆ. ಯಾಕಂದರೆ ಅವ್ರು ಡ್ಯಾನ್ಸ್ ಮಾಸ್ಟರ್ ಅನ್ನೋದಕ್ಕಿಂತ ಅವರೊಬ್ಬ ತುಂಬ ಒಳ್ಳೆ ಆ್ಯಕ್ಟರು. ಸೊ ಅವ್ರ ಲುಕ್ಕು ಪ್ರತಿಯೊಂದೂ ತುಂಬ ಮಜವಾಗಿದೆ. ನಮಗೆ CGVFX ಮಾಡ್ಕೊಂಡ್ರು ಅವರು, ತುಂಬ ಥ್ಯಾಂಕ್ಸ್. ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಸೋಮು ಸರ್, ಅವರು ಅಷ್ಟೇ ವಂಡರ್ಫುಲ್. ಆ್ಯಂಡ್ ಶಶಾಂಕ, ಅವನು ಸಿನಿಮಾದಲ್ಲಿ ಮೊದಲನೇ ಸಾಂಗ್ ಆಡಿದ್ದು ನನ್ನ ಸಿನಿಮಾದೇ ಅನ್ಸುತ್ತಲ್ಲ, ನನ್ನ ಸಿನಿಮಾ ಮೊದಲನೇ ಸಾಂಗ್ ಆಡಿದೆ. ಆ್ಯಂಡ್ ಈಗ ಮ್ಯೂಸಿಕ್ ಮಾಡ್ತಿದ್ದಾನೆ, ನನಗೆ ತುಂಬ ಖುಷಿ ಇದೆ ಅದು. ಥ್ಯಾಂಕ್ ಯು ಶಶಾಂಕ್. ಆ್ಯಂಡ್ ಪ್ರೊಡ್ಯೂಸರ್ಸ್, ನಾವು ಕತೆ ಏನೋ ಹೇಳ್ದ, ನಂಬರ್ಸ್ ಒಂದಷ್ಟು ಹೇಳ್ದ, ಒಂದು ಸೆಕೆಂಡ್ ನನಗೆ ತಲೆ ತಿರುಗ್ತು. ಗುರು ದೇವ್ರನಿಗೂ ಅಷ್ಟೆಲ್ಲ ಹಾಕ್ಕೊಂಡ್ರೆ ಹಿಂಗಮ್ಮ ಆಗಲ್ಲ ಕಣೋ, ಕಷ್ಟ ಇದೆ. ಇವಾಗಿನ ಸ್ಥಿತಿ ಯೋಚನೆ ಮಾಡಿದಾಗ ನಮ್ಗೆ ಅದು ಯೋಚನೆ ಮಾಡಲೇಬೇಕಾಗತ್ತೆ. ಇನ್ವೆಸ್ಟರ್ಸ್ ಬಂದಾಗ ಅವ್ರಿಗೆ ರಿಟರ್ನ್ಸ್ ಏನಿರುತ್ತೆ ಅನ್ನೋದು. ಸೊ ಅದಕ್ಕೂ ಅವ್ರು ಯಾವುದಕ್ಕೂ ಯೋಚನೆ ಮಾಡ್ದಿರ ಎಲ್ಲ ಪ್ರೊಡ್ಯೂಸರ್ಸನ್ನು ನಾವು 100% ಮಾಡ್ತೀವಿ ಸಿನಿಮಾನ ಅಂತ ಹೇಳಿ ಸಿನಿಮಾ ಮಾಡ್ತಿದ್ದಾರೆ. ಆ್ಯಂಡ್ ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ಇನ್ನೊಬ್ಬ ಮುಖ್ಯವಾದ ವ್ಯಕ್ತಿ, ಈ ಸಿನಿಮಾ ನಾನು ಮಾಡೋದಕ್ಕೆ ಕಾರಣ ನಮ್ಮ ಅಭಿ, ನಮ್ಮ ಬಾಮೈದ ಬರಲಿ. ಅಂದರೆ ಅಭಿಯಿಂದಲೇ ನನಗೆ ಜಾಕ್ ಪರಿಚಯ ಆಗಿದ್ದು. ಸೊ ಹಾಗಾಗಿ ಈ ಸಿನಿಮಾ ಇಲ್ಲಿವರೆಗೂ ಬಂದು ನಿಂತಿದೆ. ಆ್ಯಂಡ್ ವರ್ಷಲ್ ಬಾಮೈದ ನಿಜವಾಗ್ಲೂ ಅಲ್ಲ, ಬಟ್ ನಾವು ಕರ್ಕೊಳ್ಳೋದು ಹಂಗೆ ಬಾಮೈದ ಅಂತ. ಯಾವಾಗಲೂ ಮನೆಗೆ ಬರೋನು, ನನ್ನ ವೈಫ್ನ ಅಕ್ಕ ಅನ್ನೋನು, ನನ್ನ ಅಣ್ಣ ಅನ್ನೋನು. ಏನೋ ಸಂಬಂಧ ಕಟ್ತಾ ಇದೆ, ಕರೆಕ್ಟಾಗಿ ಏನಾರು ಒಂದು ಹೇಳು, ಅವಳನ್ನ ಅತ್ತಿಗೆ ಅನ್ನು, ಇಲ್ಲ ನನ್ನ ಭಾವ ಅನ್ನು. ಸೊ ಹಿಂಗಾಗಿ ಇದು ಬಂದಿರೋ ಅಂಥದ್ದು. ಥ್ಯಾಂಕ್ ಯು ಅಭಿ, ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು. ಥ್ಯಾಂಕ್ ಯು. ಕೇಳೋಂಗಿದ್ರೆ ಯೋಗಿ ಸರ್ ಈ ಕಡೆ ಇಲ್ಲಿ ಟೀಸರ್ ತುಂಬಾ ಚೆನ್ನಾಗಿ ಬಂದಿದೆ ಸರ್, ಕಂಗ್ರೆಸ್. ತುಂಬಾ ದಿನ ಕಾಯ್ತಿದ್ದಂತ ಸಿನಿಮಾ ಅಂತ ಅನಿಸ್ತಾ ಇದೆ. ಸೊ ದುನಿಯಾದಲ್ಲಿ ಬ್ಲೇಡ್ ಹಿಡ್ಕೊಂಡು ಎಳೆದ್ರೆ ಹೋಗ್ಬಿಡ್ತೀಯ ಅಂತಿದ್ರೆ, ಸೊ ಈಗ ಕೈನಲ್ಲಿ ಹುಕ್ ಬಂದಿದೆ. ಸೊ ಈ ರಕ್ತಪಾತದ ಹಿಂದೆ ಒಂದು ಜವಾಬ್ದಾರಿ ಅನ್ನೋದು ಇರುತ್ತೆ ಈ ಪಾತ್ರದಲ್ಲಿ ಅಂತ. ಖಂಡಿತವಾಗ್ಲೂ ತುಂಬಾ ಜವಾಬ್ದಾರಿ ಇದೆ. ಡೆಫಿನೆಟ್ಲಿ ಎಸ್. ಅಂದ್ರೆ ನನಗೆ ಒಂದು ಆಕ್ಟಿಂಗ್ಗೆ ತುಂಬಾ ಸ್ಪೇಸ್ ಇರೋಂಥ ಒಂದು ಕ್ಯಾರೆಕ್ಟರ್ ಇದು. ಆ್ಯಂಡ್ ಆ ಲಾಸ್ಟ್ ಶಾರ್ಟ್ ನಾನು ಮಾಡ್ಬೇಕಾದ್ರೂ ಅಷ್ಟೇ, ಜಾಕ್ ಇದೊಂದು ನಾವು ಅಚೀವ್ ಮಾಡಬೇಕು ಹೆಂಗಾದ್ರೂ ಅಂತ. ಕಣ್ಣೀರು ಬರೋ ಅಂಥದ್ದು. ಬಿಕಾಸ್ ಲಾಂಗ್ ಶಾರ್ಟ್ ಅದು, ನಡ್ಕೊಂಡು ಬಂದು ನಿಂತು ಮಾಡೋದಕ್ಕೂ ಆಗಲ್ಲ. ಬಿಕಾಸ್ ಗ್ಲಿಸರಿನ್ ಹಾಕಿದ್ರೆ ಬರ್ತಾನೆ ಇರುತ್ತೆ. ಅದೊಂದು 5 ಟೇಕ್ ಏನೋ ಮಾಡಿದ್ವಿ, ಆವಾಗ ಓಕೆ ಆಯಿತು. ಆ್ಯಂಡ್ ನಮ್ಮ ಆಂಬ್ರೋಸ್ ಅಲ್ಲೇ ಕೂತಿದ್ರು, ಮತ್ತು ನಮ್ಮ ಜಾಕನು, ಇಬ್ಬರು ತುಂಬಾ ಖುಷಿ ಪಟ್ಟರು ಆ ಶಾರ್ಟ್ ಮಾಡಿ. ಆ್ಯಂಡ್ ಈ ಸಿನಿಮಾ ಪ್ರತಿ ಸೀನು ನಮ್ಗೆ ಅದೇ ಥರನೇ ಫೀಲ್ ಬರುತ್ತೆ. ಆ್ಯಂಡ್ ನನ್ನ ಲೈಫಲ್ಲಿ ಒಂದು ದೊಡ್ಡ ಸಿನಿಮಾ ಆಗುತ್ತೆ. ಆ್ಯಂಡ್ ನಾನು ಯಾಕೆ ಇಷ್ಟೊಂದು ಮಾತಾಡ್ತಿದ್ದೀನಿ ಅಂದರೆ, ನಾನು ತುಂಬ ಚಿಕ್ಕ ವಯಸ್ಸಿಗೆ ಹೀರೋ ಆದವನು, ಎಲ್ರಿಗೂ ಗೊತ್ತಿರೋ ಅಂಥದ್ದೇ. ಆವಾಗ ನಾನು ಹೀರೋ ಆಗಬೇಕು ಅಂತ ಬಂದವನಲ್ಲ, ಅಥವಾ ನಾನು ಇಂಡಸ್ಟ್ರಿಯಲ್ಲಿ ಏನೋ ಹೆಸರು ಮಾಡಬೇಕು ಅಂತಲೂ ಬಂದವನಲ್ಲ. ಆ ವಯಸ್ಸಲ್ಲಿ ಅದೇನು ಗೊತ್ತೂ ಇರಲಿಲ್ಲ. 16-17 ವರ್ಷಕ್ಕೆ ಹೀರೋ ಆದ, ಎಲ್ಲರೂ ನನ್ನನ್ನು ಇಷ್ಟಪಡೋಕ್ಕೆ ಶುರು ಮಾಡಿದ್ರು. ಅದೆಲ್ಲ ಆಯಿತು. ಅದಾದಮೇಲೆ ಡೌನ್ಫಾಲ್ ಇರುತ್ತೆ. ಇವಾಗ ವಾಪಸ್ ಬೌನ್ಸ್ ಬ್ಯಾಕ್ ಆಗಿದ್ದೀನಿ. ಆ್ಯಂಡ್ ಇವಾಗ 35ನೇ ವರ್ಷಕ್ಕೆ ನಂದು ಡೆಬ್ಯೂ ಸಿನಿಮಾ ಇದು, 50ನೇ ಸಿನಿಮಾ. ಸೊ ನಾನು ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಲ್ಲಿವರೆಗೂ ನೋಡಿದ್ದು ಯೋಗಿ ಬೇರೆ, ಇನ್ಮೇಲೆ ನೋಡೋ ಯೋಗಿನ ಬೇರೆ. ಸೊ ಆ ಥರನೇ ಈ ಸಿನಿಮಾಯಿಂದ ಟ್ರೀಟ್ ಆಗುತ್ತೆ. ಸಾಮಾನ್ಯವಾಗಿ ಪ್ರಾಬ್ಲಮ್ ಮೇಡಮ್, ವಯಸ್ಸು ಆಗ್ತಾನೋ ಜವಾಬ್ದಾರಿ ಆಗುತ್ತಲ್ಲ. ಲೂಸ್ ಮಾಡಿದಾಗ 16, ಇವಾಗ 35. ಸೊ ಅದ್ರ ತಕ್ಕಂಗೆ ಪಾತ್ರ ಮಾಡಬೇಕು. ಸೊ ಅದೇ ಥರ ಇರುತ್ತೆ ಇದು. ಸರ್ ಡೆಫಿನೆಟ್ಲಿ ಸರ್ ಮಾಡ್ತೀನಿ. ಇವಾಗ ಹೆಗಲ ಮೇಲೆ ಹೊತ್ಕೊಂಡ್ಮೇಲೆ ಅದನ್ನು ತೊಗೊಂಡು ಹೋಗ್ಲೇಬೇಕು ಮುಂದಕ್ಕೆ. ಏನು ತಪ್ಪಾಗ್ದಿರೋ ಥರ ಅದನ್ನು ನೋಡ್ಕೋಬೇಕು. ಸೊ ಖಂಡಿತವಾಗ್ಲೂ ಅದನ್ನು ಮಾಡ್ತೀವಿ. ಸೊ ಯೋಗಿ ಅವರೇ, ನೀವು ಒಂದಿಷ್ಟು ಸಂದರ್ಭದಲ್ಲಿ ಹೇಳಿದ್ರಿ, ನಾನು ಇಂಡಸ್ಟ್ರಿಲಿ ಕಂಡಂಥ ಕನಸುಗಳನ್ನು ಈಡೇರಿಸುವಂಥ ಟೈಮಲ್ಲಿ ಕೆಲವು ಮಿಸ್ಟೇಕ್ಗಳನ್ನು ಮಾಡಿದ್ದೆ ಅನ್ನೋದು. ಈಗ ಆ ಮಿಸ್ಟೇಕ್ಗಳನ್ನು ಸರಿಪಡಿಸ್ಕೊಂಡಿರುವಂಥದ್ದು ಆಯಿತಾ? ಹಾಗೆ ಏನು ಚಾಲೆಂಜಿಂಗ್ ಆಗಿದೆ ಈ ಸಂದರ್ಭಕ್ಕೆ? ಲೈಕ್ ಟೀಸರ್ ನೋಡಿದಾಗ ಮೋಸ್ಟ್ಲಿ ಎಲ್ರಿಗೂ ಒಂದು ಅನ್ಸಿರುತ್ತೆ, ಏನೋ ಒಂದು ಹೊಸದಾಗ ಏನೋ ಪ್ರಯತ್ನ ಪಟ್ಟಿದ್ದಾನೆ, ಅದೊಂದು ಚೆನ್ನಾಗಿ ಲೆವೆಲ್ಗೆ ರೀಚ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಖಂಡಿತವಾಗ್ಲು ಇನ್ನು ಮೇಲೆ ಬರೋ ಸಿನಿಮಾಗಳಿರುತ್ತಲ್ಲ, ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅದು. ಆ್ಯಂಡ್ ನಂಗಂತ ನಾನು ಎಲ್ಲ ಬ್ಲಾಕ್ ಬಸ್ಟರ್ ಆಗ್ಬಿಡ್ತವೆ, ಎಲ್ಲ ತುಂಬ ದುಡ್ಡು ಮಾಡ್ತೀವಿ ಅಂತಲ್ಲ.
ಸಿನಿಮಾ ಮಾಡಿದ್ರೆ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆ ನನಗಿದೆ. ಸೊ ಖಂಡಿತವಾಗ್ಲೂ ಅದೇ ಥರ ಮಾಡ್ತೀನಿ. ಇನ್ನೊಂದು ಪ್ರಶ್ನೆ, ಡೈರೆಕ್ಟರ್ ಹೇಳ್ತಾ ಇದ್ರು ಚೆನ್ನೈಲಿ ಒಬ್ಬ ಸ್ಟಾರ್ ನೋಡಿದಾಗ ಅದನ್ನು ಬೇರೆ ರೀತಿಯೇ ರಿಸೀವ್ ಮಾಡಿದ್ರು ಅಂತ. ಲಾಸ್ಟ್ ಪೋಸ್ಟ್ ನೋಡಿದಾಗ, ಅಂದರೆ ಇದು ಒಂದು ಜಸ್ಟ್ ಪಾಸಿಟಿವ್ ಆಗಿ ಹೇಳ್ತಾ ಇರೋಂಥದ್ದು, ಇಲ್ಲಿಂದಿಷ್ಟು ಜನ ಮಾತಾಡ್ತಾ ಇದ್ರು. ಆ ಲಾಸ್ಟ್ ಪೋಸ್ಟ್ ನೋಡಿದಾಗ ನಿಮ್ಮ ಯಾರಾದರೂ ಸ್ನೇಹಿತರ ಇಮೇಜ್ ನೆನಪಾಯ್ತಾ? ಹೇಗೆ ಸಿನಿಮಾ ಇಂಡಸ್ಟ್ರಿಲಿ? ಅದ ಹೌದು ಸರ್, ಧನುದಾ ಫಸ್ಟ್ ಲಾಸ್ಟ್ ಪೋಸ್ಟ್ ಇರೋದ? ಹೌದು ಸರ್. ಯಾರದ್ದು ನನಗೆ ಥರದ್ದೇನು ಅನ್ಸಲಿಲ್ಲ. ಅನಿಸ್ತಾ ಸರ್ ಏನಾದರೂ? ಇಲ್ಲ, ಯಾಕಂದ್ರೆ ನನ್ನ ಮಕ್ಕ ನೋಡ್ಕೊಂಡು ನಾನು ಯಾರನ್ನು ನೆನ್ಸ್ಕೊಳ್ಳಿ ಅಲ್ಲ, ಗೊತ್ತಿಲ್ಲ ನನಗೆ ದೇವರಾಣೆಗೂ. ಆ್ಯಂಡ್ ಈ ಸಿನಿಮಾ ನಮಗೆ ಟೀಸರ್ ಲಾಂಚ್ ಮಾಡೋಕ್ಕೆ ಅಲ್ಲಿ ತಮಿಳ್ನಾಡಲ್ಲಿ ನಮ್ಮ ವಿಜಯ್ ಸೇತುಪತಿ ಸರ್ ಮತ್ತು ಜಿ ಪ್ರಕಾಶ್, ಸೆಲ್ವಾ ಸರ್, ಆಮೇಲೆ ಪಾರಂಜಿತ್ ಅವರು 4 ಜನ ಅಲ್ಲಿ ನಮಗೆ ಆನ್ಲೈನ್ ರಿಲೀಸ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನಾನು ಬರಬೇಕಿತ್ತು ಇವತ್ತು. ನಾನು ಫೋನ್ ಮಾಡಿದೆ, ಶೂಟಿಂಗಲ್ಲಿದ್ದೀನಿ ಕಣೋ, ಆಗಲ್ಲ ಅಂತಂದ. ನೋಡಪ್ಪ 50ನೇ ಸಿನಿಮಾ, ನೀನು ಬಂದರೆ ತುಂಬ ಚೆನ್ನಾಗಿರುತ್ತೆ, ಬರಬೇಕು ನೀನು ಅಂತಂದೆ. ಇಲ್ಲಿ ಯಾವ ಥರ ಹಾಕೊಂಡು ರುಬ್ತಾವ್ರೆ ಅಂದರೆ, ನನ್ನ ಫಸ್ಟ್ ಇಯರ್ ಆ್ಯನಿವರ್ಸರಿಗೂ ಮನೆಗೆ ಹೋಗ್ಬಿಡ್ತಾ ಇಲ್ಲ, ಇನ್ನು ಅಲ್ಲಿಗೆ ಬರೋಕ್ಕಾಗತ್ತಾ ಯೋಚನೆ ಮಾಡು ಅಂದ. ಅದ್ರ ಮೇಲೆ ನಾನೇನು ಮಾತಾಡಿದೆ, ಸರಿ ಮಗ ಆಯಿತು ಆನ್ಲೈನ್ ರಿಲೀಸ್ ಮಾಡು ಅಂದೆ. ಅವನು ರಿಲೀಸ್ ಮಾಡ್ಕೊಡ್ತಿದ್ದಾನೆ. ಥ್ಯಾಂಕ್ ಯು, ಇವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಅಶ್ವಸೂರ್ಯ ರಿಯಾಲಿಟೀಸ್ ರಂಜಿತ್ ಅವರು ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಥ್ರೂ ಔಟ್ ಅವರು ನಮ್ಮ ಸಪೋರ್ಟಲ್ಲಿ ಇರ್ತಾರೆ, ಅವ್ರಿಗೂ ತುಂಬ ಥ್ಯಾಂಕ್ಸ್. ಸರ್ ನಾರ್ಮಲಿ ಏನಾಗುತ್ತೆ, ಕನ್ನಡ ತಮಿಳ್ ನಾವು ಭಾಷೆಯಲ್ಲಿ ಡಿಫ್ರೆನ್ಸ್ ಬಿಟ್ಟರೆ ಕಂಟೆಂಟ್ಗಳು ಆಲ್ಮೋಸ್ಟ್ ಒಂದೇ ಥರ ಇರುತ್ತೆ. ಸೊ ನಾನು ಜಾಕಿಗೆ ಫಸ್ಟ್ ಹೇಳಿದ್ದದೇನೆ, ಜಾಕ್ ನಾವು ಕನ್ನಡ ಸಿನಿಮಾ ಮಾಡೋಣ ಜಾಕ್, ಆಮೇಲೆ ಬೇರೆ ಅವ್ರು ನೋಡ್ಕೊಳ್ಳಿ, ತೊಂದರೆ ಇಲ್ಲ ಅಂತ. ಸೊ ಅದೇ ಥರ ನಾವು ಮಾಡಿದ್ವಿ. ಆ್ಯಂಡ್ ಅದೇನಾಯಿತು, ನಾವು ಮಾಡ್ತಾ ಮಾಡ್ತಾ ತುಂಬ ನಂಬಿಕೆ ಬರೋಕ್ಕೆ ಶುರು ಆಯಿತು ನಮಗೆ. ಸೊ ಇನಿಷಿಯಲಿ ಒಂದೇ ಸಾಕು ಅಂತಿದ್ವಿ. ಅದಾದಮೇಲೆ ಇನ್ನೊಂದು ದೊಡ್ಡ ಬ್ಯಾನರ್ ಕಡೆಯಿಂದ ಆಫರ್ ಬಂತು. ನೋಡಿದಾಗ ಟೀಸರ್ ನೋಡಿ ನೀವು ತೆಲುಗುಲಿ ಮಾಡಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ. ಸೊ ಹಿಂಗೆ ಆಗ್ತಿದೆ ಬೆಳವಣಿಗೆ. ಸೊ ನಮ್ಗೆ ತುಂಬ ಹಾಡುಗಳು ಡೆಫಿನೆಟ್ಲಿ ಮ್ಯಾಮ್ ತುಂಬ ಚೆನ್ನಾಗಿ ಮಾಡ್ತಾನೆ ಶಶಾಂಕ್. ಅವ್ನು ಗೌಳಿ ಸಿನಿಮಾಲು ತುಂಬ ಚೆನ್ನಾಗಿ ಮಾಡಿದ್ದ ಸಾಂಗ್ಸ್ ಅವನು. ಸೊ ನನಗಿಷ್ಟ. ಅವ್ನು ರೀ ರೆಕಾರ್ಡಿಂಗು ಅಷ್ಟೇ ಚೆನ್ನಾಗಿ ಮಾಡ್ತಾನೆ. ಆ್ಯಂಡ್ ನಂದು ಮೋಸ್ಟ್ ಆಫ್ ದ ಸಾಂಗ್ಸ್ ಎಲ್ಲ ಸಿನಿಮಾದಲ್ಲೂ 2 3 ಸಾಂಗ್ ಹಿಟ್ ಆಗಿದ್ದಾವೆ. ಸೊ ಈ ಸಿನಿಮಾಲು ಖಂಡಿತವಾಗ್ಲೂ ಹಿಟ್ ಆಗುತ್ತೆ. ಹಾಂ, ಅದೇ ನಿನ್ನೆ ನೀವು ಫೋನಲ್ಲಿ ಮಾತಾಡಿದಾಗಲೇ ನನಗೆ ಸಡನ್ನಾಗಿ ಸ್ಟ್ರೈಕ್ ಆಗಿದೆ. ಅದು ನೀವೇ ಹೇಳಿದ್ದು ನನಗೆ. ನಾನು ಅಲ್ಲಿವರೆಗೂ ಆ ಯೋಚನೆಯಲ್ಲಿ, ಅಂದರೆ ಬೇರೆ ಏನೋ ಯೋಚನೆಯಲ್ಲಿ ಇದ್ದಾಗ ಆಗಿದ್ದು. ಅಂದರೆ ನಾನೊಂದು ಇಂಟರ್ವ್ಯೂ ಮುಗಿಸ್ಕೊಂಡು ಬಂದೆ. ಅವಾಗ ಅರ್ಲಿ ಮಾರ್ನಿಂಗ್ ಒಂದು 8 ಗಂಟೆಗೆ ಒಂದು ಇಂಟರ್ವ್ಯೂ ಆಗೋದು ಒಂದು ಚಾನಲಲ್ಲಿ. ಸೊ ಅದನ್ನು ಮುಗಿಸ್ಕೊಂಡು ಬರ್ತಾ ನನಗೆ ತುಂಬ ಭಯ, ಇವರು ಬರ್ತಾರೆ ಜನ ಇಲ್ವಾ. ಯಾಕೆಂದರೆ ಅವ್ನು ಯಾವುದೋ ಸಿನಿಮಾಲಿ ಪಾತ್ರ ಮಾಡಿದ್ದಾನೆ, ಅವನು ನೋಡೋಕೆ ಯಾರು ಬರ್ತಾರೆ ಜನ ಅನ್ನೋ ಥರ ಎಲ್ಲ ಕೇಳಿದ್ದೆ. ನಾರ್ಮಲ್, ಅದು ಸಹಜ, ಎಲ್ಲರೂ ಮಾತಾಡ್ತಾರೆ. ಸೊ ನಾನು ಬರ್ತಾ 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 ಫೋನ್ ಕಾಲ್ ಶುರು ಆಯಿತು. ನಮ್ಮ ಹುಡುಗರು ಮಾಡಿದ್ರು, ಗುರು ತುಂಬೋಗ್ತಾಳೆ ಗುರು ಜನ, ಏನೋ ಮ್ಯಾಜಿಕ್ ಆಗುತ್ತೆ ಬನ್ನಿ ಇದು ಅಂತ. ಸೊ ಇಲ್ಲಿ ಬಂದು ಆಚೆ ನಿಂತಾಗ ತಳ್ಳಾಡ್ಬಿಟ್ರು. ನನಗೆ ಅಬ್ಬಬ್ಬ ಬರಲ್ಲ ಗುರು, ಇನ್ನು ಒಳಗಡೆ ಹೋಗ್ಬೇಕು, ಸಿನಿಮಾ ನೋಡಬೇಕು ನಾವು ಅಂತ. ಕೂತು ಜಿಂಕೆ ಮರಿ ಸಾಂಗು, ಕುಲದಲ್ಲಿ ಕಿಳಿಯೋದೋ ಸಾಂಗು, ಪ್ರತಿಯೊಂದು ತುಂಬ ಎಂಜಾಯ್ ಮಾಡಿದ್ರು. ಸೊ ಅದನ್ನು ನೆನೆಸ್ಕೊಳ್ಳೋದಾದ್ರೆ 50ನೇ ಸಿನಿಮಾ ಇಲ್ಲಿ ಮಾಡ್ತಿದ್ದೀವಿ. ಎಲ್ಲ ಇದು ಅಚಾನಕ್ ಆಗಿದ್ದು, ಪ್ಲ್ಯಾನ್ ಅಂತ ಏನು ಇರಲಿಲ್ಲ ನಮಗೆ. ಸೊ ಇಲ್ಲೇ ಆಗಬೇಕು ಅನ್ನೋದೊಂದು ಡೆಸ್ಟಿನಿ ಇತ್ತು. ಸೊ ಇಲ್ಲಿಗೆ ಬಂತು. ಸೊ ಇಲ್ಲೇ ಆಗಿದೆ. ಅಂದರೆ ಶಿವಣ್ಣ ಎಸ್ಪೆಷಲಿ ಬಂದು ನನಗೆ ಈ ಸಿನಿಮಾ ಟೈಟಲ್ಗೆ ಅವರು ಆಶೀರ್ವಾದ ಮಾಡೋಗಿದ್ದು ನನಗೆ ತುಂಬಾ ಖುಷಿ ಇದೆ. ಅದೇ ತುಂಬ ಸ್ಪೆಷಲ್ ಆಗುತ್ತೆ. ಒಬ್ಬ ಕಿಂಗ್ ಅನ್ಸ್ಕೋಬೇಕು ಅಂದರೆ ಅವನಿಗೆ ಒಂದು ದೊಡ್ಡ ರಾಜ್ಯನೇ ಇರಬೇಕು ಅಥವಾ ದೇಶನೇ ಆಳಬೇಕು ಅನ್ನೋದಲ್ಲ. ಇವಾಗ ಅವನ ಮನೇಲಿದ್ರು ಅವ್ನು ಕಿಂಗ್ ಅನ್ಸ್ಕೋತಾನೆ. ಸೊ ಅವ್ನು ಒಂದು ಏರಿಯಾಲಿ ಇದ್ದಾಗ ಅವ್ನು ಕಿಂಗ್ ಅನ್ಸ್ಕೋತಾನೆ, ಫ್ರೆಂಡ್ಸ್ ಮಧ್ಯೆ ಅವ್ನು ಕಿಂಗ್ ಅನ್ಕೋತಾನೆ. ಸೊ ಈ ಥರ ಅದು ಅವ್ರವ್ರ ಒಂದು ಇದಕ್ಕೆ ಬಿಟ್ಟಿರೋ ಅಂಥದ್ದು. ಹೊರಟ್ರು ಮನೋ ಹೊರಟ್ರು. ಅಂದರೆ ಇಲ್ಲಿವರೆಗೂ ತುಂಬ ಫ್ರೀಯಾಗೆ ಯೋಚನೆ ಇದೆ ನಮಗೆ. ನಾವು ಪ್ಲಾನಿಂಗ್ ಪ್ರಕಾರ ಈಗ ಸದ್ಯಕ್ಕಿರೋದು ಒಂದು ಆಲ್ಮೋಸ್ಟ್ ಒಂದು 120 days ಅಂತ ಅಂದ್ಕೊಂಡಿದ್ವಿ. ಸೊ ಚೆನ್ನಾಗಿ ಕೆಲಸ ಆಯಿತು ಅಂದರೆ ಮುಗಿಸ್ತೀವಿ, ಅಥವಾ ಇನ್ನೂ ಏನಾದ್ರು ಬೇಕು ಅಂದರೆ ಇನ್ನೂ ಮುಂದಕ್ಕೆ ಆಗುತ್ತೆ. ಶೂಟಿಂಗ್ ಇನ್ನೊಂದು ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀವಿ. ಡೆಫಿನೆಟ್ಲಿ ಏನಂದ್ರೆ ವಿಷಯ, ಇವಾಗ ಲಾಸ್ಟಲ್ಲಿ ನಾನು ಅದೊಂದು ಕಣ್ಣೀರು ಹಾಕಿದ್ದೀನಲ್ಲ ಸರ್, ಅದು ಏನಕ್ಕೆ ಅನ್ನೋದೊಂದು ಸ್ವಲ್ಪ ವಿಷಯ ನಾವು ನೆಕ್ಸ್ಟ್ ಟ್ರೇಲರ್ ಬಿಟ್ಟಾಗ ಬರುತ್ತೆ. ಸೊ ಆವಾಗ ಡೆಫಿನೆಟ್ಲಿ ಫ್ಯಾಮಿಲಿ ಆಡಿಯನ್ಸ್ನು ಬಂದು ನೋಡೇ ನೋಡ್ತಾರೆ.
ಅಂದರೆ ಬರೀ ರಕ್ತಪಾತ ಇರುತ್ತೆ, ಬರೀ ಕೊಲೆ ಇರುತ್ತೆ, ಹೊಡೆದಾಟ ಆ ಥರದ್ದಿಲ್ಲ. ಅಂದರೆ ತುಂಬ ಒಂದು ಎಮೋಷ್ನಲಿ ಕನೆಕ್ಟ್ ಆಗೋವಂಥ ವಿಷಯಗಳು ತುಂಬ ಇದೆ. ಸೊ ಡೆಫಿನೆಟ್ಲಿ ಎಸ್, ಯಾರಿಗೂ ಇದು ಡಿಸಪಾಯಿಂಟ್ ಆಗಲ್ಲ ಸಿನಿಮಾ, ಎಲ್ಲರೂ ಬಂದು ನೋಡೋವಂಥ ಸಿನಿಮಾ. ಹೀರೋಯಿನ್ನು ಇನ್ನೂ ಅದ್ರ ಬಗ್ಗೆ ಸುದ್ದಿನೇ ಬಂದಿಲ್ಲ ಸರ್, ನೋಡಬೇಕು ಮುಂದಕ್ಕೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ಸ್.